ಬಡತನ ರೇಖೆಯಿಂದ ಮೇಲೆ ತಂದಿದ್ದೇವೆ ನಾವು ಹೇಳ್ತೀವಿ ನೀವು ಯುಗಾದಿ ಸಂತಿ ಮಾಡೋಕ್ಕೇನು ಬಂದಿದ್ರಲ್ಲ, ರಂಜಾನ್ ಸಂತಿ ಮಾಡೋಕ್ಕೇನು ಬಂದಿದ್ರಲ್ಲ, ಹೆಣ್ಮಕ್ಳು ಬರಲಿ ಗಂಡು ಮಕ್ಕಳು ಬರಲಿ, ಈ ಹಬ್ಬ ಬಂದಾಗ ಸಾಲ ಮಾಡಿ ಸಂತಿ ಮಾಡೋಕ್ಕೆ ಬರ್ತಿದ್ರು, ಕೈಗಡೆ ಮಾಡಿ ಸಂತಿ ಮಾಡೋಕ್ಕೆ ಬರ್ತಿದ್ರು, ಬೀಗ್ರ ಹತ್ರ ರೊಕ್ಕ ಇಸ್ಕೊಂಡು ಸಂತಿ ಮಾಡೋಕ್ಕೆ ಬರ್ತಿದ್ರು. ಹಬ್ಬದ ಸಂತಿ ಈ ಸಲ ಯಾರು ಮಾಡ್ಯಾರ? ಮಹಿಳಾ ಶಕ್ತಿ ಗುಂಪುಗಳೇನಿದ್ದು, ಸ್ತ್ರೀ ಶಕ್ತಿ ಗುಂಪುಗಳು, ಆ ಶಕ್ತಿ ಗುಂಪುಗಳಲ್ಲಿ ನೀವು ಅಂಕಿ ಸಂಖ್ಯೆ ನೋಡಿರಿ, ಎಷ್ಟು ಮಂದಿ ಈ ಟೈಮ್ನೊಳಗೆ ಹಬ್ಬದ ಟೈಮ್ನೊಳಗೆ ಸಾಲ ತೊಗೊತಿದ್ರು. 20%, 22%ಗೆ ಸಾಲ ತೊಗೊಂಡಿದ್ರು. ಈ ಸಲ ಯಾರು ಸಾಲ ತೊಗೊಂಡಿದ್ದು ನೋಡಿದ್ರಿ ನೀವು? ಯಾಕೆ? ಇದು ಬಡತನವನ್ನು ನಿವಾರಣೆ ಮಾಡಿರ್ತಕ್ಕಂಥ ರೀತಿ. ಇದಕ್ಕಿಂತ ಇನ್ನೊಂದು ಸ್ಪಷ್ಟವಾಗಿರ್ತಕ್ಕಂಥ ಸಾಕ್ಷಿ ಬೇಕಾ? ಈಗ ತಾವು ಹೇಳಿದ್ರಿ ಮಹಿಳೆಯರನ್ನ ದಾರಿ ತಪ್ತಾ ಇದ್ದಾರೆ ಅಂತೇಳಿ ಆಪಾದನೆ ಮಾಡ್ತಾ ಇದ್ದಾರೆ. ನೋಡಿ, ಆ ರೀತಿ ಮಾತನಾಡುವವರು ಅರ್ಥ ಮಾಡ್ಕೋಬೇಕು. ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ, ನೀವೇನು ಹೇಳಿದ್ದೀರಿ ವಿಷಾದ ವ್ಯಕ್ತಪಡಿಸಿದರೆ ಆಗೋದಿಲ್ಲ. ನೀವು ಮಾಡಿರ್ತಕ್ಕಂಥ ಆರೋಪ ಏನಿದೆ ಅದು ಮಹಿಳಾ ಲೋಕಕ್ಕೆ ಕಲಂಕ ತರ್ತಕ್ಕಂಥ ಒಂದು ಆಪಾದನೆ. ಆದ್ದರಿಂದ ತಾವು ಅವರ ಪಾದ ಮುಟ್ಟಿ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದರೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಗಂಡಾಂತರ ಇದೆ, ಅದು ಅಂತ್ಯಕ್ಕೂ ಬರ್ಬೋದು ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ.